ಸಿಂಪಲ್ ಆಗಿ ಹೇಳ್ತೀನಿ, ನಿಮ್ಗೆ ಒಂದು ಒಳ್ಳೆ ಬಂಪರ್ ಆಫರ್ ಇದೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ವೈ ಅದನ್ನ ನೀವು ತಗೋಬಾರ್ದು. ಬಂಪರ್ ಆಫರ್ ಏನ್ರಿ ಅದು? ನೋಡಮ್ಮ, ನೀವು 3,500 ಕೊಟ್ರೆ ಮೊಬೈಲ್ ಬ್ಯಾಟ್ರಿ ಹಿಂದೆ ಹಾಕೊಳ್ಳಕ್ಕೆ ಒಂದು ಸ್ಟಿಕ್ಕರ್ ನ ಕೊಡ್ತೀನಿ. ಈಗಿನ ಕಾಲ ಮೊಬೈಲ್ ರೇಟ ಕಡಿಮೆ ಆಗ್ಯಾವ, ಅದಕ್ಕೆ ಅಷ್ಟು ಸ್ಟಿಕ್ಕರ್ಗೆ 3,500 ರೂಪಾಯಿ ಕೊಡ್ಬೇಕಾ? ಏಯ್, ಏನೋ ಇದೇ ತರ ಮಾತಾಡ್ತಾ ಇದೆಯಾ ನೀನು? ಮೈಲಾರಪ್ಪ, ಯಾಕ್ರಿ ಅವ್ರಂತಲ್ಲಿ ಬೈಸ್ಕೊತೀರಿ? ಅಯ್ಯ ನಿನ್ನ ದುರ್ಗವನುಗ್ಲಿ, ಬ್ಯಾರೆದವ್ರು ನನಗೆ ಬೈದ್ರೆ ಅವ್ರಿಗೆ ಅವಾಜ್ ಹಾಕ್ತಿ, ಈ ಬಾರಿ ಬದ್ರ ನಂಗೆ ಬೈದ್ರೆ ಸಪೋರ್ಟ್ ಮಾಡ್ತಿ. ಅಯ್ಯೋ, ಅವ್ರ ಆಫರ್ ಬಗ್ಗೆ ಹೇಳಿಕತ್ತಾರ್ರಿ. ಇಂಥ ಟೈಮ್ನಾಗ ನಿಮಗೆ ಇಡೇಟ್ ಅಂದ್ರೆ ನಾ ಬೇಜಾರ್ ಮಾಡ್ಕೊಳಿಕ್ ಆಗ್ತದನ್ರಿ? ಮೈಲಾರಿ, ಈ ಸ್ಟಿಕ್ಕರ್ಗೆ 3,500 ಅಂತ ಕೇಳ್ತಾ ಇದೆಯಲ್ಲ, ಇದು ಆರ್ಡಿನರಿ ಸ್ಟಿಕ್ಕರ್ ಅಲ್ಲ. ಈ ಮೊಬೈಲ್ ಬ್ಯಾಟ್ರಿ ಹಿಂದೆ ಇದನ್ನ ಹಂಚ್ಕೊಂಡ್ಬಿಟ್ರೆ ನೀನು 24 ಅವರ್ಸ್ ಮಾತಾಡಿದ್ರು ಈ ಮೊಬೈಲ್ ಈಸಿ ಆಗಲ್ಲ. ಆಮೇಲೆ ಟವರ್ ಇಲ್ಲದ ಜಾಗಕ್ಕೆ ನೀನು ಹೋಡಿದ್ರು ಅಲ್ಲಿನೂ ಇದು ನೆಟ್ವರ್ಕ್ ಸಿಕ್ಕುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನೀವು 3,500 ಇನ್ವೆಸ್ಟ್ ಮಾಡ್ತೀರಲ್ಲ, ಅದಕ್ಕೆ 10% ಬಡ್ಡಿ ಸೇರಿಸಿ ವಾಪಸ್ ಬರ್ತದೆ. ಹೌದ್ರೆ? ಇದನ್ನೆಲ್ಲ ನಾವು ನಂಬೋದ್ರೆ? ನಂಬಲೇಬೇಕಮ್ಮ. ಈ ಕಂಪನಿಗೆ ಯಾರು ಅಂಬಾಸಿಡರ್ ಗೊತ್ತಾ? ಬಾಲಿವುಡ್ ಹೀರೋಯಿನ್. ಅದಕ್ಕೆ ಈ ವಟಾರದಲ್ಲಿ ನಿನ್ ಕೈಯಿಂದ ಬೋಡಿ ಮಾಡಿಸ್ಬೇಕಂತ ಬಂದಿರೋದು. ಎಂತದಕ್ಕೆ ಮಾರ್ಯಾರೆ, ನಮ್ಮ ಕೈಯಿಂದ ಬೋಡಿ ಮಾಡಿಸಿದ್ರೆ ಆಗುದಿಲ್ವಾ? ಸೀಗಡಿ ಸಿಕ್ಕುತ್ತೆ ಅಂತ ಬಲೆ ಹಾಕಿದೆ, ಮೀನೇ ಸಿಕ್ಕಿದ್ರೆ ಹಾಕ್ಬಿಡ್ಬೇಕು. ಏನೋ ಅದು ಸೀಗಡಿ ಮೀನು? ಅದೇ ಸೀಗಡಿ ಮೀನು. ಸಿಂಪಲ್ ಆಗಿ ಟೆಕ್ಸ್ಟ್ ನ ಹೇಳ್ಬಿಡ್ತೀನಿ, ಕೇಳ್ಕೊಂಡ್ಬಿಡು. ಆಯ್ತು, ಇದನ್ನೆಲ್ಲ ಹೇಗೋ ನಂಬೋದು? ಮೈಲಾರಿ ಮನೆಗೆ ಬಂದ್ಮೇಲೆ ಅವನ್ ಗಾಲಿ ನಿನ್ ಬೀಸ್ಬಿಡ್ತು. ಕೊಡೋದು ಆಫ್ಟರ್ ಆಲ್ 3,500. ಅದನ್ನ ಹೆಂಗ್ ನಂಬೇಕಂತ ಕೇಳ್ತಾ ಇದೆಯಲ್ಲ, ಎಲ್ರು ನಿಂತರೇನೆ ಥಿಂಕ್ ಮಾಡ್ಬಿಟ್ರೆ ಕಂಪನಿ ಇರ್ತಾ ಇತ್ತಾ? ಹೌದ್ರಿ MP ಅವರ, ಅದು ಅಲ್ದ ಬಾಲಿವುಡ್ ಹೀರೋಯಿನ್ ಆ ಕಂಪನಿ ಎಂಬಾಸಿಡರ್ ಅಂತ. ಹೌದೇ? ನನ್ಗೆ 2 ಸ್ಟಿಕ್ಕರ್ ಕನ್ಫರ್ಮ್ ಆಯ್ತು. ಅದ್ ಹೇಗೆ ಮಾರ್ಯಾರೆ? ಬಾಲಿವುಡ್ ಹೀರೋಯಿನ್ ಅಂದ ಕೂಡ್ಲೆ ನಿನ್ ಗಂಡ ಕನ್ನಡಿಗೆ ಹಾಕೊಂಡ MP ಗಂಡ ಕಸ್ಕೊಬಿಟ್ಟ. ಹಾಗಾದ್ರೆ ಶುರುವಿಗೆ ನನ್ನದು 3,500 ರೂಪಾಯಿ ತಗೊಳ್ಳಿ ಮಾರ್ರೆ. ತಗೊಳ್ಳೋಣ ತಾಳಪ್ಪ ನೀನು. ಫಸ್ಟ್ ರೇಣುಕಾ ಅವ್ರ ಕಡೆಯಿಂದ ಶುರುವಾಗ್ಲಿ. ರೇಣುಕಾ, ಫಸ್ಟ್ ಈ ಫಾರ್ಮ್ ಫಿಲ್ಅಪ್ ಮಾಡಮ್ಮ. ಈ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ನ ಕರೆಕ್ಟ್ ಆಗಿ ಬರೀಬೇಕು. ಬ್ಯಾಂಕ್ ಅಕೌಂಟ್ ನಂಬರ್ ಯಾಕೋ? ಈಗ ಬರೋ ಬಡ್ಡಿ ದುಡ್ಡೆಲ್ಲ ನನ್ನ ಅಕೌಂಟ್ ನಂಬರ್ ಅಲ್ಲಿ ಹಾಕೊಂಬಿಡ್ಲಾ? ಬ್ಯಾಡ್ರಿ, ವ್ಯವಹಾರದಾಗ ಪಕ್ಕ ಇರ್ಬೇಕ್ರಿ. ಆಯ್ತ್ರಿ, ನಮ್ಮ ಅಕೌಂಟ್ ನಂಬರ್ ಬರ್ತೀವಿ. ಬರೀ ತುಂಬಾ ಥ್ಯಾಂಕ್ಸ್ ಅಮ್ಮ ರೇಣುಕಾ. ಬಜ್ಜಿ ಅವರಿಗೆ ಮಾತ್ರ ಥ್ಯಾಂಕ್ಸ್, ನಮಗಿಲ್ವಾ? ನಿನ್ ಡಬಲ್ ಥ್ಯಾಂಕ್ಸ್ ಅಪ್ಪ. ನಾನೆಲ್ಲ ಲೆಕ್ಕಕ್ಕೆ ಇಲ್ವೇ? ನಿನ್ ಟ್ರಿಪಲ್ ಥ್ಯಾಂಕ್ಸ್. ಹಾಗಾದ್ರೆ ನಾನು ಬರಲಮ್ಮ. ಮತ್ತೆ ಯಾಕೆ ನಮ್ಮನ್ನ ಲಾಸ್ ಮಾಡಕ್ ಬರ್ತೀರಿ? ಹಾಳಾಗಿ ಹೋಗ್ರಿ ಆ ಕಡೆ. ಹಾಗಾದ್ರೆ ಮಾತಾಡೋಣಪ್ಪ ನೀನು. ರಿಪ್ಪರಿ ಬ್ರದರ್, ಇವ್ರ ಬುದ್ಧಿ ನಿಮಗ್ ಗೊತ್ತದಲ್ರಿ, ನೀವು ಆರಾಮಾಗಿ ಹೋಗ್ಬರ್ರಿ. ಸರಿ ಅಮ್ಮ, ನಾನು ಬರ್ತೀನಿ. ಆಮೇಲೆ ಇವತ್ತು ನೀವೆಲ್ಲ ಇಲ್ಲಿ ಇರ್ತೀರಾ? ಹೌದು, ಯಾಕೆ? ಬೇರೆ ಏನಾದ್ರು ಆಫರ್ ಸಿಕ್ಕಿದ್ರೆ ಬಂದು ಹೇಳಕ್ಕೆ. ಏನ ಪ್ರಾಣಿ? ಆ ಡೀಲರ್ ದಾನಪ್ಪ ಅವರು ಸೀರೆ ಗಂಟು ಕಳಿಸ್ತಾನಂದಿದ್ರಿ, ಇನ್ನೂ ಕಳ್ಸೇ ಇಲ್ರಿ. ಏನಾಗಿದೆ ಅಂತ ಫೋನ್ ಮಾಡಿ ಕೇಳ್ತಾನ್ರಿ, ಫೋನ್ ಕೊಡಲ್ಲ. ನೀವ್ ಮಾಡೋದು ಅವೆಲ್ಲ ಕರೆನ್ಸಿಗೆ ಖಾಲಿ ಆತ್ ಹೋಗೆ. ಫೋನ್ ಕೇಳಿದಕ್ಕೆ ಎಷ್ಟೆಲ್ಲ ಮಾತಾಡ್ತೀರಿ, ಸುಮ್ಮನೆ ಕೊಡ್ರಲಿ. ಅದ್ರ ಕರೆನ್ಸಿ ಇಲ್ಲಿ ತಡಿ. ಇದೇನ್ರಿ ಮನಿ ಒಳಗೆ ನೆಟ್ವರ್ಕ್ ಸಿಗ್ಬಲ್ತು? ಮನ್ಯಾಗ ಸಿಗ್ವಲ್ತಂದ್ರ ಹೊರಗೆ ಹೋಗಿ ಮಾತಾಡೆ. ಅದನ್ನ ನಿಮ್ಮಿಂದ ತಿಳ್ಕೊಬೇಕನ್ರಿ? ಎಂತ ಅವಸ್ಥೆಪ್ಪ ಇದು. ಫ್ಲವರ್ಗಳಿಗೆ ಫೋನ್ ಮಾಡುವಂತ ಹೇಳಿದ್ರೆ ನೆಟ್ವರ್ಕ್ ಸಿಗ್ತಾ ಇಲ್ಲ. ಓಯ್, ಎಂತ ಅವಸ್ಥೆ ಮಾರ್ಯಾರ ಇದು. ದಿನದ 24 ಗಂಟೆ ಯಾವ್ದಾದ್ರು ಫ್ಲವರ್ಗೆ ಫೋನ್ ಮಾಡಿ ಕೊಜಲ್ತಾನೆ ಇರ್ತೀರಲ್ಲ. ನನಗೆ ಊರಿಗೆ ಫೋನ್ ಮಾಡ್ಲಿಕ್ಕೆ ಉಂಟು, ಕೊಡಿ ಇಲ್ಲಿ. ಎಲ್ಲಿಗೆ ಧೂಪಿ ಫೋನ್ ಮಾಡುದು? ಇದರಲ್ಲಿ ನೆಟ್ವರ್ಕ್ ಪುಟ್ಟಿಯೇ ತೋರಿಸ್ತಾ ಇಲ್ಲ. ಒಂದೊಂದು ಸರ್ತಿ ಮನೆ ಒಳಗಡೆ ನೆಟ್ವರ್ಕ್ ಸಿಗುದಿಲ್ಲ, ಹೊರಗಡೆ ಹೋಗಿ ಟ್ರೈ ಮಾಡ್ತಾರೆ, ಕೊಡಿ. ಇಲ್ಲ ತಗಣೆ. ಹಲೋ 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 ಹಲೋ. ಹಲೋ ಹಲೋ, ರೇಣುಕವ್ವ, ನಮ್ಮ ರಾಯ ಸಮುದ್ರಕ್ಕೆ ಅರ್ಜೆಂಟ್ ಆಗಿ ಒಂದು ಫೋನ್ ಮಾಡ್ಬೇಕಿತ್ತು. ಯಾಕೋ ನೆಟ್ವರ್ಕ್ ಸಿಗ್ತಾ ಇಲ್ಲ. ನೀನ್ ಫೋನ್ ಕೊಡ್ತೀಯ? ಕಾಲ್ ಮಾಡಿ ಕೊಡ್ತೀನಿ. ಅಯ್ಯೋ, ನಾನು ಡೀಲರ್ ದಾನಪ್ಪ ಅವ್ರಿಗೆ ಫೋನ್ ಮಾಡ್ಬೇಕಿತ್ರಿ. ನಮ್ಮ ಮೊಬೈಲ್ನಾಗೂ ನೆಟ್ವರ್ಕ್ ಸಿಗ್ಬಾರ್ದ್ರಿ. ಹೌದೇ? ಈ ನೆಟ್ವರ್ಕ್ ಏನಾಯ್ತು? ಎಂತ ಆಯ್ತು ಅಂತ ಗೊತ್ತಿಲ್ಲ ಮಾರ್ಯಾರೆ. ನಾವು ಆಗದಿಂದ ಫೋನ್ ಮಾಡ್ತಾ ಇದ್ದೇವೆ, ನೆಟ್ವರ್ಕೇ ಸಿಗ್ತಾ ಇಲ್ಲ. ಅಂದ್ರೆ ಯಾರ ಮೊಬೈಲ್ನಾಗೂ ನೆಟ್ವರ್ಕ್ ಸಿಗ್ಬಾರ್ದಾ? ಹೌದಬ್ಬಕ್ಕ, ನಮ್ಮ ಏರಿಯಾದಲ್ಲಿ ಸ್ಯಾಟಲೈಟ್ ಪ್ರಾಬ್ಲಮ್ ಉಂಟಾ ಅಂತ ಹೇಳ್ತೀನಿ. ನೀನು ಯಾಕೋ ಬರ್ತಾ ಬರ್ತಾ ನಯನಾ ಶೆಟ್ಟಿ ತರ ದಂಗಣೆ ಆಗ್ಬಿಟ್ಟಿದ್ಯಾ. ಸಿಗು ಅಂದ್ರೆ ದಿನಕ್ಕೆ ಒಂದೊಂದ್ ಕತೆ ಹೊಡಿತ್ಯಾ. ಇದೇನ್ರಿ, ನಮ್ಮ ಮೊಬೈಲ್ ನಂಗೆ ನೆಟ್ವರ್ಕ್ ಸಿಗೋತು, ಈ ಫೋನ್ ಮಾತಾಡ್ಲಿಕ್ಕೆ. ಸ್ವಲ್ಪ ಇರಿ ಉಪ್ಪಿನ ಬರಾಣಿ, ಅವರ ಸಿಮ್ ಯಾವ್ದಂತ ಕೇಳಿಕೊಂಡು ಬರ್ತೇನೆ. ಹಲೋ, ಎಕ್ಸ್ಕ್ಯೂಸ್ ಮೀ. ಒಂದ್ ನಿಮಿಷ ಚಿನ್ನು.
ನಿಮ್ಮ ಸಿಮ್ ಯಾವ್ದಣ್ಣ? ಸಿಕ್ಕಿದ್ರೆ ಅದೃಷ್ಟವಂತ ಅಂತ. ಸುಮ್ಮನೆ ಯಾಕೆ ತಲೆ ತಿಂತೀರಾ? ನನ್ನ ಲವರ್ ಜೊತೆ ಮಾತಾಡಕ್ ಬಿಡ್ರಿ. ಹೇಳು ಚಿನ್ನ, ನೀವು ಮಾತಾಡ್ದವ್ರು. ಎಂತ ಅವಸ್ಥೆ ಅಪ್ಪ ಇದು. ಅವನ ಫೋನಿನಲ್ಲಿ ನೆಟ್ವರ್ಕ್ ಉಂಟು, ಅದೇ ಜಾಗದಲ್ಲಿ ನಮ್ಮ ಫೋನಿನಲ್ಲಿ ನೆಟ್ವರ್ಕ್ ಇಲ್ಲ. ಹೌದು ಕಣೋ. ನೋಡು ಅವನೇ ಬಂದ. ಒಂದ್ ನಿಮಿಷ ಡಾರ್ಲಿಂಗ್. ನಮ್ ಫೋನಿಗೆ ಏನೋ ಆಗ್ಯದ ರೀ. ನಾ ಬೇಡ ಬೇಡ ಅಂತ ಎಷ್ಟು ಪಡ್ಕೊಂಡಿ, ಯಾರು ನನ್ನ ಮಾತ ಕೇಳಿಲ್ಲ. ಆ ಮೋರಿ ಬದರಿ 3,500 ರೂಪಾಯಿ ಕೊಟ್ಟು ಕಳ್ಕೊಂಡ್ವಿ. ನೀವ್ ಹೇಳಿಕತ್ತದ್ ಬರಬಾರ್ದ್ರಿ. ಯಾಕೋ ಈ ಫೋನಿಗೆ ಸ್ಟಿಕ್ಕರ್ ಹಾಕಿದ ಪ್ರಾಬ್ಲಮ್ ಆತ ಅಂತ. ಆ ಪೂರಿ ಬ್ರದರ್ ಫೋನ್ ಮಾಡಿ ಬರಕ್ ಕೇಳವ. ಎಲ್ರು ಸೇರ್ ಮುಖ ಕುಗಿಯೋಣ. ಚೆಕ್ ನೆಟ್ವರ್ಕ್ ಇಲ್ಲ ಅಂದ್ಮೇಲೆ ಫೋನ್ ಹೇಗೆ ಮಾಡುದು ಮಾರ್ಯಾರೆ? ತಗಲೆ ಈಗ ನೆಟ್ವರ್ಕ್ ಸಿಗ್ತದ ನೋಡ. ನೆಟ್ವರ್ಕ್ ಬಂತಪ್ಪ. ಹಾಗಾದ್ರೆ ನಮ್ಮ 3,500 ರೂಪಾಯಿ ಹೊಗೆ ಹಾಕತ್ತದ್ರಿ ಮೀನ್ ಹಾಕೋರ. ಸರಿ ಈಗ ಪೂರಿ ಬ್ರದರ್ ಫೋನ್ ಮಾಡಿ ಇಲ್ಲಿ ಬರ್ಲಿಕ್ಕೆ ಹೇಳ್ತೇನ್ರಿ. ಹಲೋ, ಹೇಳ ಮಾರೇನಕ್ಕ, ನಾನ್ ಕೊಟ್ಟಿದ್ದ ಸ್ಟಿಕ್ಕರು ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆಯಾ? ಹ್ಞೂನ್ರಿ, ನೀವು ಕೊಟ್ಟ ಸ್ಟಿಕ್ಕರ್ ನಿಮ್ಮಷ್ಟ ಶಾರ್ಪ್ ಅದರಿ. ದಟ್ಸ್ ಗುಡ್. ನಾನ್ ಕೊಟ್ಟ ಪ್ರಾಡಕ್ಟ್ ಯಾವಾಗ್ಲೂ ಫೇಲ್ಯೂರ್ ಆಗಲ್ಲಮ್ಮ. ಹೌದ್ರಿ, ಚಲೋ ಪ್ರಾಡಕ್ಟ್ ಅದರಿ. ಥ್ಯಾಂಕ್ ಯು ವೆರಿ ಮಚ್. ಪುರಿ ಬ್ರದರ್, ನೀವ್ ಒಂದ್ ಸ್ವಲ್ಪ ನಾವು ಒಟ್ಟಾದ ಕಡೆ ಬರ್ತೀರಾ? ಯಾಕಮ್ಮ ಸ್ಟಿಕ್ಕರ್ ಕೊಟ್ಟಿದ್ದು ಖುಷಿಗೆ ಸಿಗಿ ಊಟ ಮಾಡಿ ಹಾಕ್ತೀಯಾ? ಹೌದ್ರಿ, ನಿಮ್ ಸಂಬಂಧ ಮಸ್ತ್ ಅಡಿಗೆ ಮಾಡೇನ್ರಿ. ಅರ್ಜೆಂಟ್ ಆಗಿ ಬಂದು ತಿನ್ಕೊಂಡು ಹೋಗ್ರಿ. ಈಗ್ಲೂ ಬರ್ತೀನಮ್ಮ. ಏನನ್ನವ? ಸ್ಟಿಕ್ಕರ್ ಕೊಡ್ಸಿದ್ ಕೃತಜ್ಞತೆಗೆ ಅವ್ರಿಗೆ ಸಿಹಿ ಊಟ ಮಾಡ್ಸಾಕ್ಬೇಕಂತ್ರಿ. ಹಂಗನ್ನೇ ಯಾಕೆ ಮುಖ ಕುಗಿಯೋದಲ್ವೇ? ಅವ್ರು ಬಂದ್ಮೇಲೆ ಎದುರಿಗೆ ನಿಂದಿರ್ಸ್ಕೊಂಡು ಹೋಗಿನ್ರಿ. ಈಗ ಹೋಗೋದ್ರೆ ನಿಮ್ಮವರಿಗೆಲ್ಲ ಸಿಡ್ತದ. ಹೌದಾ? ಏನ್ರಿ ಹೌದಾ ಅಂತೀರಿ? ನಾವೇನ್ ಸುಳ್ಳು ಹೇಳಿಕತ್ತೀವಿ? ಬೇಕಾದ್ರೆ ನೀವು ಕೊಟ್ಟಿರೋ ಸ್ಟಿಕ್ಕರ್ ಹಾಕಿ ತೋರಿಸ್ತೀವಿ ನೋಡ್ರಿ, ನೆಟ್ವರ್ಕ್ ಹೆಂಗ್ ಹೋಗ್ತದ ಅಂತ ನೋಡ್ರಿ. ಹೌದಲ್ಲ, ಯಾಕೆ ಹಿಂಗಾಯ್ತು? ಈ ರೀತಿ ಕಂಪ್ಲೇಂಟ್ಸ್ ಬರ್ಲಿಲ್ಲ. ಅದೇನ್ ಮಾತು ಅಂತ ಮಾತಾಡ್ತೀಯೋ? ನಾವೇನ್ ಸುಮ್ನೆ ಕಂಪ್ಲೇಂಟ್ ಮಾಡ್ತಿದ್ದೀವ? ಎಂಪಿ, ಇದೇ ಫಸ್ಟ್ ಟೈಮ್ ಕಂಪ್ಲೇಂಟ್ ಬಂದಿರೋದು, ನಂಬಕ್ ಆಗ್ತಾ ಇಲ್ಲ. ಬಾರಿ ಬ್ರದರ್, ಇವ್ರ ಪ್ರಾಬ್ಲಮ್ ನಾನು ಕೇಳಲ್ಲ, ಇಲ್ಲ ನಿನ್ಗೆ ಕರೆಕ್ಷನ್ ಮಾಡ್ಕೊಂಡು ಕುತ್ಕೊಂಡ್ಬಿಡ್ಲ. ಬಾರಿ ಬರ್ತಲ್ಲ, ಪೂರಿ ಬರ್ತದ ತಿಂದ್ರ ಪುರಿ ಮುಗಲ್ ಹುರಿ. ಈಗ ಅಲ್ಲೇ ಉರಿಬೇಕತ್ತದ. ನೀವು ನಂಬ್ತಿರೋ ಬಿಡ್ತಿರೋ ನಮ್ಗೆ ಗೊತ್ತಿಲ್ಲ. ನಮ್ ಕಡೆ ತಗೊಂಡಿರೋ ರೊಕ್ಕ ನಮ್ಗೆ ವಾಪಸ್ ಕೊಟ್ಬಿಡ್ರಿ. ಏನ್ ಮಾತಾಡ್ತೀಯ ಮೈಲಾರಿ ನೀನು? ಈಗ ರೇಣುಕ ಹತ್ರ ನಾನು ಸೀರೆ ತಗೊಂಡ್ರೆ ಅದು ಡ್ಯಾಮೇಜ್ ಆಗ್ಬಿಟ್ರೆ ವಾಪಸ್ ತಂದು ಕೊಟ್ರೆ ಅವ್ರ ದುಡ್ಡು ವಾಪಸ್ ಕೊಡ್ತಾರೆ ನನಗೆ. ರೊಕ್ಕ ಕೊಡ್ಬೇಕ್ರಿ, ಬೇಕಂದ್ರೆ ಸೀರೆ ಎಕ್ಸ್ಚೇಂಜ್ ಮಾಡ್ಕೊಡ್ತಾನ. ಅದೇ ರೀತಿ ಈ ಸ್ಟಿಕ್ಕರ್ ನ ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ. ಅದು ಹೀಗೆ ಆದ್ರೆ ಇನ್ನೊಂದು ಸ್ಟಿಕ್ಕರ್ ಕೊಡ್ತೀನಿ. ಗೊಬ್ರ, ನೀವು ಇದೇ ನಮ್ಮನೆ ಒಂದಾದ್ಮೇಲೆ ಇನ್ನೊಂದಾದ್ಮೇಲೆ ಮತ್ತೊಂದು ಸ್ಟಿಕ್ಕರ್ ತಂದು ಕೊಡ್ತೇರಿ. ನಾವು ಅಲ್ಲಿವರೆಗೂ ನೆಟ್ವರ್ಕ್ ಸಿಗದೆ ಯಾರ ಹತ್ರ ಮಾತಾಡ್ಲಿಕ್ಕಾಗದೆ ಕಪ್ಪೇಳ್ತಾ ಇರ್ತೇವೆ. ಕೋಪ ಮಾಡ್ಕೋಬಾರದಲ್ಲ. ಈಗ ಪ್ರಾಬ್ಲಮ್ ಎಲ್ಲಿರ್ತದೋ ಸೊಲ್ಯೂಷನ್ ಇದ್ದೇ ಇರ್ತದೆ. ಒಂದ್ ಕೆಲಸ ಮಾಡೋಣ, ಈ ಯಾರು ನನ್ ಕಾಂಟ್ರಾಕ್ಟ್ ಕೊಟ್ಟಿದಾರೋ ಅವ್ರ ಹತ್ರ ಫೋನ್ ನಲ್ಲಿ ಮಾತಾಡೋಣ. ಅವ್ರು ಏನ್ ಹೇಳ್ತಾರಂತ ಕೇಳ್ಕೊಂಬಿಡೋಣ. ಪುನತ್ತ ಕಟ್ಟ ಎಂತ ಬೇಕಾದ್ರೂ ಮಾಡಿ ಮಾರ್ಯಾರೆ, ಒಟ್ನಲ್ಲಿ ಸಮಸ್ಯೆ ಬಗೆಹರಿಸಿ. ಆಯ್ತಮ್ಮ. ಹಲೋ ತಾತ ಅವ್ರೆ. ಅಂದ್ರೆ ನಿಮ್ ತಾತ ಅವ್ರ ನಿಮಗ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ? ತಾತ ಅಂದ್ರೆ ನಮ್ ತಾತ ಇಲ್ಲಮ್ಮ, ತಾತಗುಡಿ ತಮ್ಮಣ್ಣ ಅಂತ ಚಾಟ ಕರೀತಾ ಇದ್ದೀನಿ. ಆಯ್ತು, ನೀವು ಸ್ಟಾರ್ಟ್ ಮಾಡ್ರಿ. ದಟ್ಸ್ ಗುಡ್. ತಾತ ಅವ್ರೆ. ಏನ್ರಿ ತಾತ ತಾತ ಅಂತ ಬಿಡ್ಕೋತೀರಾ? ತಾತಗುಡಿ ತಮ್ಮಯ್ಯನವ್ರೆ ಅಂತ ನೀಟಾಗಿ ಹೇಳಕ್ಕಾಗಲ್ವೇನ್ರಿ? ಸಾರಿ ಸರ್, ತಾತ ಅಂದ್ರೆ ನಿಮ್ಗೆ ಏಜ್ ಪ್ರಾಬ್ಲಮ್ ಆಗುತ್ತೆ. ಶಾರ್ಟ್ ಆಗಿ ವಿಷಯನ ಹೇಳ್ಬಿಡ್ತೀನಿ ಸರ್. ಇಷ್ಟ ಆಯ್ತು ಸರ್. ಹೌದಾ? ಹಾಗಾದ್ರೆ ಅವ್ರ ಮೊಬೈಲ್ ನಲ್ಲಿ ಬ್ಯಾಟ್ರಿ ಯಾವ್ದಿದೆ ಅಂತ ಕೇಳ್ರಿ. ಆಯ್ತು ಸರ್. ನಿಮ್ಮ ಹ್ಯಾಂಡ್ಸೆಟ್ ನಲ್ಲಿ ಯಾವ ಕಂಪನಿ ಬ್ಯಾಟ್ರಿ ಇದೆ ಅಂತ ಕೇಳ್ತಾ ಇದ್ದಾರೆ. ಅಗ್ನಿ ಕಂಪನಿ CI45. ಸರ್, ಅಗ್ನಿ ಕಂಪನಿ CI45 ಅಂತ ಸರ್. ಅಯ್ಯೋ, ನಮ್ ಕಂಪನಿ ಸ್ಟಿಕ್ಕರ್ ಹಾಕಿದ್ಮೇಲೆ ಬ್ಯಾಟ್ರಿನೂ ನಮ್ ಕಂಪನಿದೆ ಹಾಕ್ಬೇಕಲ್ವೇನ್ರಿ? ಹೌದಾ ಸರ್? ಈ ಈಡಿಯಟ್ಸ್ಗಳಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ಸರ್. ಸರಿ ಸರ್, ಇವ್ರ ಸೆಟ್ ನಲ್ಲಿ ನಿಮ್ ಕಂಪನಿ ಬ್ಯಾಟ್ರಿ ಹಾಕಿದ್ರೆ ವರ್ಕೌಟ್ ಆಗುತ್ತಾ ಸರ್? ಆತ್ ನೋಡ್ರಿ, ಆಮೇಲೆ ಅವ್ರ ಮೊಬೈಲ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸರ್, ಬ್ಯಾಟ್ರಿ ತಗೊಳಕ್ಕೆ ಎಷ್ಟಾಗುತ್ತೆ ಸರ್? ಬ್ಯಾಟ್ರಿ ಕೊಂಡ್ಕೊಳ್ಳೋದಕ್ಕೆ 1,500 ಆಗುತ್ತೆ. 15% ಇಂಟ್ರೆಸ್ಟ್ ಸಮೇತ ವಾಪಸ್ ಬರುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಏನಯ್ಯಪ್ಪುರಿ, ನಮ್ಮನ್ನೇ ಈಡೇರ್ಸ್ ಅಂತೇನೋ? ಆಗ್ಲೇ ಸಾರಿ ಅಂತ ಹೇಳಿದ್ನಲ್ಲಪ್ಪ. ಅವ್ರ ಮುಂದೆ ಈ ರೀತಿ ಎಲ್ಲ ಮಾತಾಡ್ಲಿಲ್ಲ ಅಂದ್ರೆ ನನ್ನ ಬಕರ ಅಂತ ಕಲ್ಕೊಂಡ್ಬಿಡ್ತಾರೆ. ಹೋಗಲ್ರಿ, ಅವ್ರ ಏನಂದ್ರ ಅಂತ ಹೇಳ್ರಿ. ನಿಮ್ಮ ಸೆಟ್ ನಲ್ಲಿರೋ ಬ್ಯಾಟ್ರಿನೆಲ್ಲ ಕಿತ್ತಾಕಿ ಅವ್ರ ಕಂಪನಿ ಬ್ಯಾಟ್ರಿ ಹಾಕೊಂಡ್ರೆ ನೆಟ್ವರ್ಕ್ ಸೂಪರ್ ಆಗಿ ಸಿಗುತ್ತಂತೆ. ಸ್ಪೀಕರ್ ರೊಕ್ಕ ಕೊಟ್ಟಿದ್ದಲ್ಲ, ಈಗ ಬ್ಯಾಟ್ರಿ ಬೇರೆ ರೊಕ್ಕ ಕೊಡ್ಬೇಕ? 15% ಇಂಟ್ರೆಸ್ಟ್ ಸಮೇತ ನಿನ್ ಬ್ಯಾಂಕ್ ಅಕೌಂಟ್ ನಲ್ಲಿ ಬಂದು ಬೇಕಪ್ಪ. ಆ ಬ್ಯಾಟ್ರಿಗೆ ಎಷ್ಟಾಗ್ತದೆ ಮಾರ್ಯಾರೆ? ಜಸ್ಟ್ 1500. ಒಂದ್ ಬೇಡ ಬ್ಯಾಟ್ರಿ ಹಾಕೊಂಡ್ಮೇಲೆ ನೆಟ್ವರ್ಕ್ ಸಿಗ್ತಾ ಇದ್ರೆ ಏನೇನ್ರಿ ಗುಗ್ಗು ತರ ಮಾತಾಡ್ತಾ ಇದೀಯಾ?
ನೆಟ್ವರ್ಕ್ ಸಿಕ್ಲಿಲ್ಲ ಅಂದ್ರೆ ಅವ್ರನ್ನ ನಾನು ಸುಮ್ಮನೆ ಬಿಟ್ಬಿಡ್ತೀನ? ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲ? ನಂಬಿಕೆ ಇಲ್ಲದೆ ಇರೋದ ನಿಮ್ಮ ಮೇಲೆ. ಈ ರೀತಿ ಮಾತಾಡಬೇಡ ಮೈಲಾರಿ ನೀನು. ಇಷ್ಟ ತಗೋ ಇಲ್ಲ ಅಂದ್ರೆ ಬಿಟ್ಟಾಕೋ. ಹೋಗ್ಲಿ ಬಿಡ್ರಿ ಪೂರಿ ಬ್ರದರ್, 3,500 ರೂಪಾಯಿ ಖರ್ಚಾಗಿದೆ ಅಂತ ಇನ್ನು 1,500 ರೂಪಾಯಿ ಯಾಕೆ ಜನ ಮಾಡಿದ್ರಿ? ಆಯ್ತ್ರಿ ಬ್ಯಾಟ್ರಿ ತಂದು ಕೊಡ್ರಿ. ನಾ ಬರಲ್ಲ. ಹೊಸ ಬ್ಯಾಟ್ರಿ ಬರೋ ತನಕ ಅದರಲ್ಲಿ ಇರುವ ಸ್ಟಿಕ್ಕರ್ಗಳನ್ನ ತೆಗೆದು ನೀ ಕೈಲಿ ಇಟ್ಕೋಬೇಕು. ಎಂತದಕ್ಕೆ ಮರ್ಯಾರೆ? ನೀ ಫೋನ್ ನಲ್ಲಿ ಮಾತಾಡಕ್ಕೆ ನೆಟ್ವರ್ಕ್ ಸಿಗ್ಬೇಕಲ್ಲ. ಯಾರು ಟೆನ್ಷನ್ ಆಗಬಾರ್ದು. ನಿಮ್ಮ ಹ್ಯಾಂಡ್ಸೆಟ್ ನಲ್ಲಿ ಹಳೆ ಬ್ಯಾಟ್ರಿನೆಲ್ಲ ಕಿತ್ತಾಕ್ಬಿಟ್ಟು ಈ ಹೊಸ ಬ್ಯಾಟ್ರಿನ ಇನ್ಸರ್ಟ್ ಮಾಡ್ಕೊಳ್ಳಿ. ಸ್ಟಿಕ್ಕರ್ ಅನ್ಸ್ಬೇಕಪ್ಪ. ಇದೇನ ಪೂರಿ ಬ್ಯಾಟ್ರಿ ಈ ತರ ಇದೆ? ಬ್ಯಾಟ್ರಿ ಅಲ್ವಾ, ಅದಕ್ಕೆ ಹಂಗಿರೋದು. ನೆಟ್ವರ್ಕ್ ಸಿಗ್ಬೇಕಲ್ಲ ನಿನ್ಗೆ, ಇನ್ಸರ್ಟ್ ಮಾಡು. ಆಯ್ತು ಬಿಡಪ್ಪ, ನಿನ್ಗೋಸ್ಕರ ವಾದ ಮಾಡಕ್ಕಾಗಲ್ಲ. ನಿನಗೆ ಏನಾಯ್ತವಾ? ಈ ಪೂರಿ ಬ್ರದರ್ ನೆಟ್ವರ್ಕ್ ಇಲ್ಲ ಅನ್ನೋದಕ್ಕ ಬ್ಯಾಟ್ರಿ ಚೇಂಜ್ ಮಾಡ್ತಿದ್ರಿ, ಈಗ ನೋಡಿದ್ರೆ ಮೊಬೈಲ್ ಆನ್ ಆಗ್ಬಂತು. ಹೌದಾ? ಕೊಡಮ್ಮ ನೋಡೋಣ. ಹೌದಲ್ಲ, ಆನ್ ಆಗ್ತಾ ಇಲ್ಲ. ನಾನು ಅಂತ ಹೇಳಿದ್ರಿ. ಇರಮ್ಮ, ಸ್ವಲ್ಪ ಚೆಕ್ ಮಾಡ್ತೀನಿ. ಮಾಡ್ರಿ ಇನ್ನು ಏನೇನು ಹಾಳು ಮಾಡ್ಬೇಕಂತಿರೋ ಅದನ್ನೆಲ್ಲ ಮಾಡ್ರಿ. ಮೈಲೇರಿ, ಪದೇ ಪದೇ ರಿಪೀಟ್ ಮಾಡ್ತಾ ಇದ್ದೀನಿ, ಈ ರೀತಿ ನೀವು ಮಾತಾಡಬಾರ್ದು. ರೀ ಪೂರಿ ಬ್ರದರ್, ನಾನು ರಿಪೀಟ್ ಮಾಡ್ಲಿಕ್ಕತ್ತೇನ್ರಿ. ನಮ್ಮ ಯಜಮಾನ್ರಿಗೆ ಏನೋ ಅನ್ಲಿಕ್ಕೆ ಹೋಗ್ಬೇಡ್ರಿ. ಅದೇನೋ ಮಾಡ್ಬೇಕಂದ್ರಲ್ಲ ಅದನ್ನ ಮೊದಲು ಮಾಡ್ರಿ. ಒಂದ್ ನಿಮಿಷ ಇರು. ಹಲೋ ಹಲೋ ತಾತ, ನಾನು ಪೂರಿ ಬ್ರದರ್ ಮಾತಾಡ್ತಾ ಇರೋದು. ರೀ, ಅದ್ಯಾಕ್ರಿ ಒಂದೇ ಸಮ ತಾತ ತಾತ ಅಂತ ನನ್ನ ತಲೆ ತಿಂತಾ ಇದ್ದೀರಾ? ತಾತ್ಕುಣಿಯಿಂದ ನನ್ನ ಊರಿನ ಹೆಸರನ್ನ ನನ್ನ ಹೆಸರಿನ ಜೊತೆಗೆ ಯಾಕಾದ್ರೂ ಇಟ್ಕೊಂಡು ಅನ್ಸುತ್ತೆ. ಅದನ್ನ ಇಟ್ಕೊಳಕ್ ಮುಂಚೆ ಥಿಂಕ್ ಮಾಡ್ಬೇಕಾಯ್ತು. ಈಗ ವಿಷಯ ಏನು ಅಂತ ಹೇಳ್ತೀರೋ? ಫೋನ್ ಕಟ್ ಮಾಡ್ಲಾ? ಬೇಡ ಸರ್, ಅದು ಏನಾಯ್ತಂದ್ರೆ ಇಷ್ಟ ಆಯ್ತು ಸರ್. ಹೌದಾ? ಹಾಗಾದ್ರೆ ಅವರು ಯಾವ ಹ್ಯಾಂಡ್ಸೆಟ್ ಯೂಸ್ ಮಾಡ್ತಾ ಇದ್ದಾರೆ? ಆಯ್ತು ಕೇಳ್ತೀನಿ ಸರ್. ನಿಮ್ಮ ಹ್ಯಾಂಡ್ಸೆಟ್ ಎಲ್ಲ ಯಾವ ಕಂಪನಿ? ಸರ್, ಭಾಗ್ಯ ಕಂಪನಿ ಅಂತ ಸರ್. ರೀ ಪೂರಿ ಬ್ರದರ್, ಹ್ಯಾಂಡ್ಸೆಟ್ಗೂ ಬ್ಯಾಟ್ರಿಗೂ ಸಂಬಂಧನೇ ಇಲ್ವಲ್ರಿ? ಯಾವುದೋ ಹ್ಯಾಂಡ್ಸೆಟ್ಗೆ ನಮ್ಮ ಕಂಪನಿ ಬ್ಯಾಟ್ರಿ ಹಾಕಿದ್ರೆ ಅದು ಯಾಗ್ರಿ ಕೆಲಸ ಮಾಡುತ್ತೆ? ಸರ್, ನಾನು ಇದೇ ಕ್ವಶನ್ ಅವ್ರ ಹತ್ರ ಕೇಳಕ್ಕಿದ್ದೆ ಸರ್. ನನ್ಗೆ ಲೇಟ್ ಆಗಿ ಗೊತ್ತಾಯ್ತು ಇವರೆಲ್ಲ ಅನ್ಎಜುಕೇಟೆಡ್ ಅಂತ ಸರ್. ರೀ ಪೂರಿ ಬ್ರದರ್, ಮಂದಿ ಮುಂದೆ ನಮ್ಮನ್ನ ಕಿಂಡಲ್ ಮಾಡ್ತೀರಾ? ನಾರ್ ಗೊತ್ತಲ್ಲ, ರೇಣುಕಾ. ಈ ರೇಣುಕಾ ಜೋಡಿ ಚಂದಿದ್ರೆ ಇನ್ಸ್ಟಾಲ್ಮೆಂಟ್, ಇಲ್ಲ ಅಂದ್ರೆ ಸೆಟ್ಲ್ಮೆಂಟ್. ನೋಡಮ್ಮ, ಈಗ ನಿನ್ನ ವಿಷಯ ಸೆಟಲ್ಮೆಂಟ್ ಮಾಡ್ಲಾ ಇಲ್ಲ ಈ ಹ್ಯಾಂಡ್ಸೆಟ್ ವಿಷಯ ಸೆಟಲ್ಮೆಂಟ್ ಮಾಡ್ಲಾ? ಹೋಗ್ರಿ. ಸರ್, ಈ ಮೊಬೈಲ್ ಫೋನ್ ಆನ್ ಮಾಡಕ್ಕೆ ಏನ್ ಮಾಡ್ಬೇಕು ಸರ್? ಈ ಹ್ಯಾಂಡ್ಸೆಟ್ನೇ ಚೇಂಜ್ ಮಾಡ್ಬೇಕು ರೀ. ಓಕೆ ಸರ್, ಎಲ್ರು ಹ್ಯಾಂಡ್ಸೆಟ್ ಚೇಂಜ್ ಮಾಡ್ಬೇಕಂತ. ಅದೇನ್ ಮಾತು ಅಂತ ಆಡ್ತೀವೋ? ಒಂದ್ಸಾರಿ ಬಂದು ಸ್ಟಿಕ್ಕರ್ ಹಾಕೊಳ್ಳಿ ಅಂದೆ, ಇನ್ನೊಂದ್ಸಾರಿ ಬಂದು ಬ್ಯಾಟ್ರಿ ಚೇಂಜ್ ಮಾಡಿ ಅಂದೆ, ಈಗ ನೋಡಿದ್ರೆ ಹ್ಯಾಂಡ್ಸೆಟ್ ಚೇಂಜ್ ಮಾಡಿ ಅಂತಿದೀಯಾ? ನಾನೇನ್ ಹೇಳ್ತಾ ಇದ್ದೀನಿ, ತಾತ ಹೇಳ್ತಾ ಇರೋದು. ಬೇಕಾದ್ರೆ ಮಾತಾಡ್ತೀವಿ ಅವ್ರ ಹತ್ರ. ನಾನು ಯಾಕೋ ಮಾತಾಡ್ಲಿ? ಪ್ರಾಬ್ಲಮ್ ಕ್ರಿಯೇಟ್ ಮಾಡಿರೋದು ನೀನೇ ಸಾಲ್ವ್ ಮಾಡು. ಅದನ್ನ ಮಾಡ್ತಾ ಇರೋದು ಇರಪ್ಪ. ತಾತ, ಹ್ಯಾಂಡ್ಸೆಟ್ಗೆ ಎಷ್ಟಾಗುತ್ತೆ? ರೀ, ಆ ಹ್ಯಾಂಡ್ಸೆಟ್ ಬೆಲೆ ಬರೀ 2,500 ರೂಪಾಯಿ ಇದೆ. 3 ತಿಂಗಳು ಕಳೆದ್ಮೇಲೆ 20% ಇಂಟ್ರೆಸ್ಟ್ ಜೊತೆಗೆ ಅಷ್ಟು ವಾಪಸ್ ಬರುತ್ತೆ ರೀ. ಅಷ್ಟು ಮಾಡದೇ ಇರ್ತಾರ ಸರ್ ಅವರು? ಎಂತದ್ದು ಮಾರ್ರೆ ಅಷ್ಟು ಮಾಡದಿರುವುದು? ಫೋನ್ ಡಿಸ್ಕನೆಕ್ಟ್ ಆದ್ಮೇಲೆ ಹೇಳ್ತೀನಿ ನಾನು. ಸರ್, ಹೊಸ ಸೆಟ್ ತಗೊಂಡ್ರೆ ಫೋನ್ ಆನ್ ಆಗುತ್ತಾ ಸರ್? ಆನ್ ಆಗ್ಲಿಲ್ಲ ಅಂದ್ರೆ ಮತ್ತೆ ಫೋನ್ ಮಾಡ್ತಿರಲ್ಲ. ಜೈ ಜಕ್ಕಮ್ಮ. ತಲೆ ತಿನ್ಬೇಡ್ರಿ, ಇಡ್ರಿ ಫೋನು. ಎಂತದಕ್ಕೆ ಮಾರೆ ರಜೈ ಜಕ್ಕಮ್ಮ ಅಂತ ಅರಬೈ ಹಾಕಿದ್ದು? ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಲ್ಲ, ಅದಕ್ಕೆ. 2,500 ರೂಪಾಯಿ ಕೊಟ್ಟು ಹ್ಯಾಂಡ್ಸೆಟ್ ತಗೊಂಡ್ರೆ 3 ತಿಂಗಳು ಬಿಟ್ಟು 20% ಬಡ್ಡಿ ಸೇರಿಸಿ ನಿಮ್ಮ ಅಕೌಂಟ್ ನಲ್ಲಿ ಬಿಡ್ತದಂತೆ. 2,500 ರೂಪಾಯಿ ಕೊಟ್ಟು ಸೆಟ್ ತಗೊಂಡ್ರೆ ಆನ್ ಆಗುತ್ತೆ, ಆಫ್ ಇರುತ್ತೆ. ನೋಡಿ, ಹೊಸ ಹ್ಯಾಂಡ್ಸೆಟ್ಗಳು. ಇದನ್ನ ನೀವು ಕಿವಿಗೆ ಇಟ್ಕೊಂಡ್ಬಿಟ್ರೆ ನಿಮ್ ಮುಖ ಎಲ್ಲ ಫಲ ಅಂತ ಒಲಿತದೆ. ಬಿಲ್ಡಪ್ ಸಾಕ್ರಿ, ಹ್ಯಾಂಡ್ಸೆಟ್ ಕೊಡ್ರಿ. ಕೊಡಕಮ್ಮ ತಗೊಂಡ್ಬಂದಿರೋದು ತಗೊಳ್ಳಿ. ಏನಾಯ್ತು ನಿನಗೆ? ಏನೋ ಪೂರಿ ಇದು? ಬ್ಯಾಟ್ರಿ ಸಿಮ್ಮು ಎಲ್ಲಾನು ಕರೆಕ್ಟ್ ಆಗಿ ಹಾಕಿದ್ರು ಇನ್ಸರ್ಟ್ ಸಿಮ್ ಅಂತ ಕೇಳ್ತಾ ಇದೆ. ನಂಗೆ ಬರಲ್ವಲ್ಲ ಅದು. ಈ ಕರೆಕ್ಟ್ ಆಗಿ ಸಿಮ್ ನ ಇನ್ಸರ್ಟ್ ಮಾಡಿದ್ಯಾ? ಅವ್ರ ಮೊಬೈಲ್ ಅಷ್ಟೇ ಅಲ್ರಿ, ನಮ್ಮ ಮೊಬೈಲ್ ಇನ್ಸರ್ಟ್ ಸಿಮ್ ಅಂತ ತೋರಿಸ್ಲಿಕ್ಕತ್ತದ. ಅಯ್ಯೋ, ನೀವು ಸಿಮ್ ನ ಕರೆಕ್ಟ್ ಆಗಿ ಹಾಕಿಲ್ಲಮ್ಮ, ಒಂದ್ಸತಿ ಚೆಕ್ ಮಾಡ್ಕೊ. ಎಂತ ತೆಪ್ಪನ್ನು ಚೆಕ್ ಮಾಡುದಾ? ನನ್ನ ಸೆಟ್ಟಲ್ಲಿ ಕೂಡ ಇನ್ಸರ್ಟ್ ಬರ್ತಾ ಉಂಟು. ಬರಕ್ ಸಾಧ್ಯನೇ ಇಲ್ವಲ್ಲ? ಸಾಧ್ಯ ಆಗಿದೆ ಅಲ್ಲ? ರೀ ಮೋರಿ ಬ್ರದರ್, ಅಯ್ಯೋ, ಇವನಿಗೆ ಕರೆಕ್ಷನ್ ಮಾಡಿ ಮಾಡಿ ಸಾಕಾಗ್ಬಿಡ್ತಪ್ಪ. ಏನ್ ವಿಷಯ ಹೇಳಪ್ಪ ನೀನು? ನನಗೆ ಯಾಕೋ ನಿಮ್ಮೆಲ್ಲ ಅನುಮಾನ ಬರ್ಲಿಕ್ಕತ್ತದ. ಇದ್ರಾಗ ಏನೋ ಮೋಸದ. ಯಾರ ಹತ್ರ ಮಾತಾಡ ಮಾತಾಡ್ತಾ ಇದೀಯ ನೀನು? ಪೂರಿ ಬ್ರದರ್ ಹತ್ರ ನೋಡ್ರಿ, ಹಿಂಗ್ ರೋಚಿಗೆ ಹೋಗ್ಬಿಟ್ಟ, ಇದಕ್ಕೆ ಏನಾಗಿದೆ ಅಂತ ಚೆಕ್ ಮಾಡ್ರಿ. ಒಂದ್ ನಿಮಿಷ ಇರಮ್ಮ, ತಾತನಿಗೆ ಈಗಲೇ ಫೋನ್ ಮಾಡ್ತೀನಿ. ಹಲೋ, ನಾನು ಪುರಿ ಬ್ರದರ್, ತಿಂದ್ರ ಪುರಿ ಮೂಗಲ್ ಪುರಿ. ನಿಮ್ ಮಾತು ಕೇಳಿದ್ರೆ ಸಖತ್ ತುರ್ಕೊಂಡಿದೆ ಅಂತ ಕಾಣಿಸ್ತಾ ಇದೆ. ಹಾಗೇನಿಲ್ಲ ಸರ್, ಇಷ್ಟ ಆಯ್ತು ಸರ್. ಹೌದಾ? ಅವ್ರು ಯಾವ ಸಿಮ್ ಕಾರ್ಡ್ ಯೂಸ್ ಮಾಡ್ತಾ ಇರೋದು? ನೀವು ಯಾವ ಸಿಮ್ ನ ಯೂಸ್ ಮಾಡ್ತೀರಾ? ಯಾಕ್ರಿ? ಇದನ್ನ ಅವ್ರು ಕೇಳ್ತಾ ಇದ್ದಾರೆ. ಹೇರ್ ಸ್ಟೈಲ್ ರೀ. ಸರ್, ಹೇರ್ ಸ್ಟೈಲ್ ಅಂತ ಸರ್?
ಒಳ್ಳೆ ಗುಗ್ಗುಗಳಿಗೆ ಹಾಕಿದ್ರೆ ಬಿಡ್ರಿ. ಯಾಕೆ ಸರ್? ಮತ್ತಿನ್ನೇನ್ರಿ, ನಮ್ಮ ಮೊಬೈಲ್ಗೆ ಯಾವ್ದೋ ಸಿಮ್ ಕಾರ್ಡ್ ಹಾಕಿದ್ರೆ ಅದ್ಯಾಕ್ರಿ ವರ್ಕ್ ಆಗುತ್ತೆ? ಆಗಲ್ಲ ಸರ್. ಆಗಲ್ವಾ ಅಂತ ಕೇಳ್ತಿರಲ್ರಿ. ನಮ್ ಕಂಪನಿ ಮೊಬೈಲ್ಗೆ ನಮ್ಮ ಕಂಪನಿ ಸಿಮ್ ಕಾರ್ಡ್ ಹಾಕಿ ನೋಡ್ರಿ ಯಾಕೆ ವರ್ಕ್ ಆಗುತ್ತೆ ಅವಾಗ. ಓಕೆ ಸರ್, ಓಕೆ ಸರ್. ನಿಮ್ಮ ಹ್ಯಾಂಡ್ಸೆಟ್ ಸಿಮ್ಗೂ ಹೊಂದಾಣಿಕೆ ಆಗಲ್ಲಂತೆ, ಸಿಮ್ ಚೇಂಜ್ ಮಾಡ್ಬೇಕಂತೆ. ಆಗೋದಿಲ್ಲ ಅಂತ ಹೇಳಯ್ಯ. ಆಗೋದಿಲ್ಲ ಅಂತ ಹೇಳ್ತಾ ಇದಾರ ಸರ್. ಆಗೋದಿಲ್ಲ ಅಂದ್ರೆ ತೆಪ್ಪಿಗೆ ಮನೇಲಿ ಇರೋದಕ್ಕೆ ಹೇಳಿ. ಓಕೆ ಸರ್. ತೆಪ್ಪಿಗೆ ಎಲ್ರು ಮನೇಲಿ ಇರ್ಬೇಕಂತ ಹೇಳ್ತಾ ಇದಾರೆ. ಓ ಕರಡಿ, ಎಂತದಕ್ಕೆ ಮಾರಾರೆ ಈ ನಮ್ಮನೆ ಮಾತಾಡ್ತಿದ್ದೀರಾ? ನೀವು ಮಾಡ್ತಿರೋದು ಸರಿ ಅಂತ ನಿಮ್ಗಾದ್ರೂ ಅನಿಸ್ತದ ಮಾರಾರೆ? ಅಯ್ಯೋ ನಾನೇನ್ ಮಾಡ್ಲಪ್ಪ, ಸಿಮ್ ಕಾರ್ಡ್ ಚೇಂಜ್ ಮಾಡ್ಬಿಡಿ. ಆ ಸಿಮ್ಮಿಗೆ ಎಷ್ಟಾಗ್ತದೆ ಅಂತ ಕೇಳಿ ಮಾರೇರೆ. ಸರ್, ಆ ಸಿಮ್ಗೆ ಎಷ್ಟಾಗುತ್ತೆ ಸರ್? ಜಸ್ಟ್ 150 ರೂಪಾಯಿ ಆಗುತ್ತೆ. 25% ಇಂಟ್ರೆಸ್ಟ್ ಸೇರಿ ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ. 25% ಬಡ್ಡಿ ಸೇರಿಸ್ಕೊಡ್ತೀರಾ ಸರ್? ರೊಕ್ಕ ಎಷ್ಟು ಕೊಡ್ಬೇಕಂತ ಕೇಳ್ರಿ. 150 ರೂಪಾಯಿ ಅಂತಪ್ಪ. 3 ತಿಂಗಳು ಬಿಟ್ಟು 25% ಬಡ್ಡಿ ಸೇರಿಸ್ಕೊಡ್ತಾರಂತೆ. ಹಾಳಾಗೋಗ್ಲಿ, ಕೊಡ್ಲಿಕ್ಕೆ ಹೇಳಿ ಮಾರೇರೆ. ಏನಮ್ಮ ಮಾತಾಡ್ತಾ ಇದೆಯಾ ನೀನು? ಸರ್ ಬರ ಬಿಡಿ ಸರ್. ಇಷ್ಟ ಕೊಟ್ಟಿದ್ದೀವಂತೆ 150 ರೂಪಾಯಿಗೆ ಏನೋ ಕೊಡ ಕೇಳೋ. ದಟ್ಸ್ ಗುಡ್. ಸರ್, ಎಲ್ರಿಗೂ ಹೊಸ ಸಿಮ್ ಬೇಕಂತ ಸರ್? ಸರಿ ಬಂದು ತಗೊಂಡೋಗಿ. ಓಕೆ ಸರ್. ನಿಮ್ ಎಲ್ರ ಲಕ್ಕು ಚೆನ್ನಾಗಿದೆ. ರೇಟ್ ಆಫ್ ಇಂಟ್ರೆಸ್ಟ್ ದಿನ ದಿನ ಹೆಚ್ಚಾಗ್ತಾನೆ ಇದೆ. ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗ್ಲಿಕ್ಕತ್ತದ್ರಿ, ಆದ್ರೆ ನಮಗ್ ಫೋನ್ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗ್ಲಿಕ್ಕತ್ತದಲ್ಲ. ದುಡ್ಡು ಬಂದ್ರೆ ಇಂಟ್ರೆಸ್ಟ್ ಬರುತ್ತೆ ಬಿಡಮ್ಮ. ನಾನು ಹೋಗಿ ಹೊಸ ಸಿಮ್ ತಂದ್ಬಿಡ್ಲ? ಹೋಗ್ರಿ, ಆದ್ರೆ ಇನ್ನೊಂದ್ಸಲ ಅದನ್ನ ಚೇಂಜ್ ಮಾಡು ಇದನ್ನ ಚೇಂಜ್ ಮಾಡು ಅಂತ ಅನ್ಬಾರ್ದ. ಅಯ್ಯೋ, ಅದ್ರಲ್ಲಿ ಎಲ್ಲ ಚೇಂಜ್ ಮಾಡ್ಬಿಟ್ನಲ್ಲ, ಇನ್ನು ಏನಿದೆ ಅದ್ರಲ್ಲಿ? ಮೆಮೊರಿ ಕಾರ್ಡು. ಹೌದಲ್ಲ, ಅದನ್ನ ಮರ್ತ್ಬಿಟ್ನಲ್ಲ. ತಗೊಳ್ಳಿ ಸಿಮ್ ಕಾರ್ಡ್ನ ನಿಮ್ಮ ಹ್ಯಾಂಡ್ಸೆಟ್ ನಲ್ಲಿ ಹಾಕಿ ಚೆಕ್ ಮಾಡ್ಕೊಳ್ಳಿ. ಏನಮ್ಮ, ಈ ಸತಿ ನಿನ್ ಪ್ರಾಬ್ಲಮ್? ಎಂತ ಅವಸ್ಥೆ ಮಾರೇರೆ ಇದು. ಸಿಮ್ ಹಾಕಿದ್ರು ಕೂಡ ನೋ ನೆಟ್ವರ್ಕ್ ಕವರೇಜ್ ಅಂತ ಬರ್ತಾ ಉಂಟು. ನಿಮ್ ಮಾರಿ ಹೋಗಿದ್ರೆ ಇಸಿಟ್ ಅನ್ನೋ ಪದ ಬಿಡಂಗಿಲ್ಲಲ್ರಿ. ಏನಮ್ಮ ಮಾತಾಡ್ತಾ ನೀನು? ಮತ್ತಿನೇನ್ರಿ, ನಮ್ ಮೊಬೈಲ್ನಾಗೂ ನೋ ನೆಟ್ವರ್ಕ್ ಕವರೇಜ್ ಅಂತ ಬರ್ಲಿಕ್ಕತ್ತದ ಅಂತಂದಾಗ ಇಸಿಟ್ ಅಂತ ಕೇಳ್ತಿರಲ್ಲ. ಹೌದಾ? ಒಂದ್ ನಿಮಿಷ ಇರಮ್ಮ. ಎಂಪಿ, ನಿನ್ ಮೊಬೈಲ್ ನಲ್ಲಿ ಏನ್ ತೋರಿಸುತ್ತೆ? ಕೈಲಿ ಹಿಡಿದಿರೋ ಮೊಬೈಲ್ ನ ಪೂರಿ ಮುಖದ ಮೇಲೆ ಎಸಿ ಅಂತ ತೋರಿಸ್ತಿದೆ. ಏನೋ ಮಾತಾಡ್ತಾ ಇದೆಯಾ ನೀನು? ಮತ್ತಿನೇನಯ್ಯ, ನನಗೂ ನೋ ನೆಟ್ವರ್ಕ್ ಅಂತ ಬರ್ತಾ ಇದೆ. ಒಂದ್ ನಿಮಿಷ ಇರು, ಹೆಡ್ ಆಫೀಸ್ ಕಾಂಟ್ಯಾಕ್ಟ್ ಮಾಡ್ತೀನಿ. ಹಲೋ ತಾತ, ನೀನ್ ಫೋನ್ ಮಾಡ್ತೀಯ ಅಂತ ಗೊತ್ತಿತ್ತು, ಅದೇನ್ ಹೇಳ ಮೊಮ್ಮಗ್ನೆ? ನಾನ್ ಫೋನ್ ಮಾಡೋದು ನಿಮ್ಗೆ ಗೊತ್ತಿತ್ತಾ? ಕಾಲರ್ ಐಡಿ ನಿನ್ ಹೆಸರು ಬಂತು, ಅದೇನ್ ಹೇಳಪ್ಪ? ಅದು ಏನೈತೆ ಅಂದ್ರೆ ಹಿಂಗಾಯ್ತು ಬಾಸ್. ಅಷ್ಟೇನಾ? ಏನ್ ಬಾಸ್ ಅಷ್ಟೇನಂತ ಎಷ್ಟು ಕೂಡ ಹೇಳ್ತಾ ಇದ್ದೀರಾ? ನಮ್ಮ ಮಠಾರ್ದವರೆಲ್ಲ ಎಷ್ಟು ಟೆನ್ಷನ್ ಆಗಿದ್ದಾರೆ ಗೊತ್ತಾ? ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ ರೀ. ನಮ್ಮ ಕಂಪನಿ ಓಪನ್ ಆಗಿ 15 ದಿವಸ ಆಯ್ತು. ನಾವೊಂದು ಸ್ಯಾಟಲೈಟ್ ನ ಉಡಾವಣೆ ಮಾಡಿದ್ದು. ಅದು ತಮಿಳುನಾಡು ಹೈದರಾಬಾದ್ ಪ್ರವಾಹ ಬಂತಲ್ರಿ, ಅದಕ್ಕೆ ಸಿಕ್ಕಿ ಉಪಗ್ರಹ ವಾಪಸ್ ಬಂದ್ಬಿಟ್ಟಿದೆ. ಅಲ್ಲೂ ಇಸಿಟ್ ಅಂತಿರಲ್ಲ. ಏನ್ ಟೆನ್ಷನ್ ಆಗಿದ್ರೆ ಸ್ವಲ್ಪ ಸುಮ್ಮನೆ ಹೇಳಮ್ಮ ನೀನು. ಸರ್ ನೀವ್ ಹೇಳಿ ಸರ್. ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳ್ರಿ. ಇನ್ನು 3 ದಿವಸದಲ್ಲಿ ಆ ಉಪಗ್ರಹನ ರಿಪೇರಿ ಮಾಡಿ ಆಕಾಶಕ್ಕೆ ಉಡಾವಣೆ ಮಾಡ್ತೀವ್ರಿ. ಅವಾಗ ಎಲ್ಲಾ ಫೋನ್ ವರ್ಕ್ ಆಗ್ತಾವ್ರಿ. ಗ್ಯಾರಂಟಿ ಆಗುತ್ತಲ್ಲ ಬಾಸ್? ನಂಬಿಕೆ ಇಲ್ಲ ಅಂದ್ರೆ ಉಪಗ್ರಹಕ್ಕೆ ಫೋನ್ ಕನೆಕ್ಟ್ ಮಾಡ್ತೀನಿ, ಮಾತಾಡಿ. ಬೇಡ ಬಿಡಿ ಸರ್. ಮತ್ತಿಡ್ರಿ ಫೋನು. ಓಕೆ ಸರ್. ಮತ್ತೆಂತ ಹೇಳಿದ್ರು ಮಾರಾಯ ನಿಮ್ಮ ತಾತ? ಹೇಳಿದ್ರು. ಇದನ್ನ ನಾವು ನಂಬೇಕ್ರೆ? 3 ದಿನ ಬಿಟ್ಟು ಹೇಳ. ರೇಣುಕವ್ವ, ರೇಣುಕವ್ವ, ಏನಾತ್ರಿ ಎಂಪಿ ಅವ್ರ, ಯಾಕೆ ಇಷ್ಟು ಗಾಬ್ರಾಗಿರಿ? ಏನು ಅಂತ ಹೇಳವ? ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಕ್ಕೆ ದುಡ್ಡು ತರಕ್ಕೆ ಅಂತ ATM ಹೋಗಿದ್ದೆ. ಕಾರ್ಡಕ್ಕೆ ಎಷ್ಟು ಸಾರಿ ಉಜ್ಜಿದ್ರು ದುಡ್ಡೇ ಬರ್ತಾ ಇಲ್ಲ. ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತೀರಿ? ನಿಮ್ಮ ಅಕೌಂಟ್ನಾಗ ರೊಕ್ಕ ಇರ್ಲಿಕ್ಕಿಲ್ಲ. ಏನವ ಹಿಂಗಂತೀಯ? ನನ್ನ ಅಕೌಂಟ್ ಅಲ್ಲಿ ಯಾವಾಗ್ಲೂ ಮಿನಿಮಮ್ ಬ್ಯಾಲೆನ್ಸ್ 1,60,000 ರೂಪಾಯಿ ಇರುತ್ತೆ. ಹೌದ್ರೆ? ಏಕಿನ ರೇಣುಕಾ, ರೇಣುಕಾ, ಹೂ ಐಕಿನ ನೀವ್ಯಾಕೆ ಇಷ್ಟು ಗಾಬರಿ ಓಡ್ ಬಂದ್ರಿ? ಪ್ರಾಣಿ, ನೀನ್ ನೀರಿನ ಬಿಲ್ ಕಟ್ಟಾಕ ಕಳ್ಸಿದ್ದಲ್ಲ, ನೀವೇನ್ ಕರೆಂಟ್ ಬಿಲ್ ಕಟ್ ಬಂದ್ರೇನ? ಎಲ್ಲಿಂದ ಕಟ್ಲ? ನೀನ್ ಸುಡ್ಲಿ. ರೊಕ್ಕ ತೆಗಿಬೇಕಂತ ATM ಹೋಗಿನ, ನಮ್ಮ ಅಕೌಂಟ್ನಾಗ ರೊಕ್ಕ ಇಲ್ಲ. ನಿಮಗೂ ಹಿಂಗಾಗತ್ತೆ? ಅವರಿಗೆ ಅಷ್ಟೇ ಅಲ್ಲ ಪಂಜೆ, ನಮಗೂ ಆಗಿದೆ. ನಿಮ್ಮ ಅಕೌಂಟ್ನಾಗೂ ರೊಕ್ಕ ಇಲ್ರ? ಅಕೌಂಟ್ ನಲ್ಲಿ ದುಡ್ಡು ಇತ್ತಪ್ಪಕ್ಕ, ಆದ್ರೆ ಈಗ ಇಲ್ಲ. ಒಂದ ದಿನ ಎಲ್ಲರ ಅಕೌಂಟ್ನಾಗ ರೊಕ್ಕ ಖಾಲಿ ಆಗ್ಲಿಕ್ಕೆ ಹೆಂಗ್ ಸಾಧ್ಯ? ನನಗನಿಸ್ತದೆ ಇದಕ್ಕೆಲ್ಲ ಪೂರಿ ಬ್ರದರೇ ಕಾರಣ ಅಂತ. ಎದಗನೆ ಅಕೌಂಟ್ನಾಗ ರೊಕ್ಕ ಖಾಲಿ ಆಗಿದ್ದಕ್ಕೂ ಪೂರಿ ಬ್ರದರ್ಗೂ ಏನ್ ಸಂಬಂಧ? ಬಂದಕಲ್ಲು, ಆ ಪೂರಿ ಬ್ರದರ್ ಸಂಬಂಧ ಇಲ್ಲ, ಆದ್ರೆ ಆ ಪೂರಿ ಬ್ರದರ್ಗೆ ತಾತನೊಟ್ಟಿಗೆ ಸಂಬಂಧ ಇತ್ತಲ್ಲ, ಅದೇ ಅನುಮಾನ. ಅಲ್ಲ ಕಣಯ್ಯ, ಅವರ ಪಾತ್ರ ಸಂಬಂಧಕ್ಕೂ ಇದಕ್ಕೂ ಏನ್ ಸಂಬಂಧ? ಏನ್ ಜಾಂಬವ, ನಮ್ಮ ಮೊಬೈಲ್ಗೆ ಸ್ಟಿಕ್ಕರ್ ಕೊಡುವಾಗ ನಮ್ಮ ಅಕೌಂಟ್ ನಂಬರ್ ಹಾಕಿದ್ದಾರೆ ಗೊತ್ತುಂಟಾ? ಅದರಿಂದ ಎಂತಾದ್ರೂ ಕುಳಿಸಾಗಿದ್ರೆ ಅಂದ್ರೆ ನಾವು ಪೂರಿ ಬ್ರದರ್ ನಂಬಿಕೆ ಇಟ್ಟಿವ್ರೆ. ಏನಮ್ಮ ರೇಣುಕಾ, ನನ್ ಬಗ್ಗೆನೇ ಮಾತಾಡ್ತಾ ಇದ್ದೀರಾ? ಎಲ್ರು ಆರೋಗ್ಯವಾಗಿದ್ದೀರಾ ತಾನೆ? ನಾವು ಆರೋಗ್ಯವಾಗಿ ಇದ್ದೀವ್ರಿ, ನೀವು ಬರ್ರಿ. ಯಾಕೆ BP ಜಾಸ್ತಿ ಆಗಿದೆ ಅಂತ ಕಾಣುತ್ತೆ? ಮನೆ ಹಾಳ, ನಮ್ಮನ್ನೆಲ್ಲ ಹಳ್ಳಕ್ಕಳ್ಳಿ ಆಳ ನೋಡ್ತಿದ್ಯೇನೋ? ನಿಮ್ ಮುಖದಲ್ಲಿ ನೋಡಿದ್ರೆ ನಾನೇ ತಲುಪಬೇಕಂತ ಏನಿಲ್ಲ. ವಿತೌಟ್ ಪುಷ್ ನೀವೇ ಬಿಟ್ಬಿಡ್ತೀರಾ. ರೀ ಕರಿ ಬ್ರದರ್, ಕರಿ ಬ್ರದರ್ ಅಲ್ಲಯ್ಯ, ಪುರಿ ಬ್ರದರ್. ತಿಂದ್ರ ಪುರಿ ಮೂಗಲ್ಲಿ ಉರಿ. ಈಗ ಅಲ್ಲೇ ಉರ್ಲಿಕ್ಕತ್ತದ ನೋಡ್ರಿ. ಏನ್ರಿ ನಮಗೆಲ್ಲ ನಗ್ಸಟ್ಟಿ ಮಾಡ್ತೀರಿ? ಅನ್ಸುತ್ತಾ?
ನನಗೆ ಗೊತ್ತೇ ಆಗಿಲ್ಲಪ್ಪ. ರೀ ಪೂರಿ ಬ್ರದರ್, ನಾಟಕ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಮರ್ಯಾದೆನ ಹೇಳ್ರಿ. ನಮ್ಮ ಅಕೌಂಟ್ನಾಗಿನ ರೊಕ್ಕ ಏನಾದ್ರಿ? ಏನಮ್ಮ ಮಾತಾಡ್ತಾ ಇದೀಯಾ? ನಿಮ್ಮ ಅಕೌಂಟ್ ನಲ್ಲಿ ಇರುವ ದುಡ್ಡನ್ನ ನಾನ್ ತಗೊಳಕ್ಕಾಗತ್ತಾ? ನಾನು ಹೋಗಿ ಕೇಳಿದ್ರೆ ಬ್ಯಾಂಕ್ ಅವ್ರು ಕೊಟ್ಬಿಡ್ತಾರಾ? ಹೇಳು, ಕೇಳ್ತೀನಿ. ಬ್ಯಾಂಕ್ನವರು ದುಡ್ಡು ಕೇಳಿದ್ರೆ ಕೊಡೋದಿಲ್ಲ, ಆದ್ರೆ ಕೆಲವ್ರು ಇರ್ತಾರೆ ಅವ್ರಿಗೆ ಗೊತ್ತಿಲ್ದಿರಂಗೆ ದುಡ್ಡು ತೆಗಿಯೋರು. ಏನ್ ಸರ್, ಯಾರು ಹೇಳ್ಕೊಂಡ್ಬಿಟ್ಟಿದ್ರ? ಎಂಪಿ ಇವ್ರು ಬೇರೆ ಯಾರಲ್ಲ, ನಮ್ ತಾತ. ಇವರಿಗೆ ಪುಣ್ಯಾತ್ಮ ನೀವು ಆಗಾಗ ಫೋನ್ ಮಾಡ್ತಾ ಇದ್ದದ್ದು 100% ಕರೆಕ್ಟ್. ನೋಡ್ರಿ, ಇವನೊಬ್ಬ ಡುಬಾಕೋರು, ನಮ್ ಡಿಪಾರ್ಟ್ಮೆಂಟ್ಗೆ ಬೇಕಾದವನು. ದ್ರಾಕ್ಷಿ ಹಣ್ಣು ಅಂತ ಹೇಳಿ ನಿಮ್ಮೆಲ್ರ ಬಾಯಿಗೂ ಚಳ್ಳೆ ಹಣ್ಣು ತಿನ್ಸಿದಾನೆ ಅಂತ ಗೊತ್ತಾಯ್ತು, ಅದಕ್ಕೆ ಹೇಳ್ಕೊಂಬಂದೆ. ಹೌದ್ರಿ ಸರ, ಈ ಗೋರಿ ಬದರ್ ಮಾತ್ ಕೇಳಿ ಈ ಹಾಳಾದ ಮೊಬೈಲ್ ಸಂಬಂಧ ಬಾಳ ರೊಕ್ಕ ಕಳ್ಕೊಂಡಿವ್ರಿ. ಬರೀ ಮೊಬೈಲ್ ಅಷ್ಟೇ ಅಲ್ಲ ರೀ, ನಿಮ್ಮ ಅಕೌಂಟ್ ಅಲ್ಲಿ ಇತ್ತಲ್ಲ ಕ್ಯಾಶು, ಅದನ್ನೆಲ್ಲ ಹೇಳ್ಕೊಂಡವ್ ನೀವನೇ. ಗೂಗಲ್ ತರ ಅಕೌಂಟ್ ನಂಬರ್ ಕೊಟ್ಟಿದ್ರಿ, ಆ ಅಕೌಂಟ್ ನಂಬರ್ ಇಟ್ಕೊಂಡು ಕ್ಯಾಶ್ ನ ಹೈಕ್ ಮಾಡಿದಾನೆ. ಹೀಗೂ ಮಾಡ್ಬೋದೇ? ಹಾಗಾದ್ರೆ ಇವ್ರದೇನು ತಪ್ಪಿಲ್ಲ, ನೀವು ಹೋಗಿ. ಸಾರಿ ಸರ್, ಏನೋ ಗೊತ್ತಿಲ್ಲದೆ ಕೇಳ್ದೆ. ಮತ್ತಿನ್ನೇನ್ರಿ, ಅಕೌಂಟ್ ನಂಬರ್ ಇದ್ರೆ ಯಾರ ಅಕೌಂಟ್ ಅಲ್ಲಿ ಇರೋ ಕ್ಯಾಶ್ ಬೇಕಾದ್ರೂ ಹೈಕ್ ಮಾಡ್ಬೋದು ಅನ್ನೋದಕ್ಕೆ ಬೇಕಾದಷ್ಟು ಕೇಸ್ಗಳಿದೆ ಕಣ್ರಿ. ಅದಕ್ಕೆ ರೀ, ಯಾರು ಕೇಳಿದ್ರು ಅಕೌಂಟ್ ನಂಬರ್ ಕೊಡಬಾರ್ದು. ಕೆಲವೊಂದ್ಸತಿ ಎಲ್ಲಿಂದ ನಾವು ಫೋನ್ ಮಾಡ್ಬಿಟ್ಟು ನಾವು ಬ್ಯಾಂಕ್ ಇಂದ ಕಾಲ್ ಮಾಡ್ತಾ ಇದೀವಿ, ಸ್ವಲ್ಪ ಆಪರೇಷನಲ್ ಇಶ್ಯೂಸ್ ಇದೆ, ನಿಮ್ಮ ಅಕೌಂಟ್ ನಂಬರ್ ಹೇಳ್ತೀರಾ ಅಂತ ಕೇಳ್ತಾರೆ. ಅಪ್ಪಿ ತಪ್ಪಿನೂ ಕೊಡ್ಬೇಡ್ರಿ, ಅರ್ಧ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ, ಬ್ಯಾಂಕ್ ಹತ್ರ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಬನ್ನಿ. ಇಲ್ಲ ಅಂದ್ರೆ ಇಂಥ ಡುಬಾಕೋರ್ಗಳ ಕೈಲಿ ಸಿಗಾಕೊಂಡ್ಬಿಡ್ತೀರಿ. ಸಾರಿ ರೀ ಸರ್, ನಮ್ಗೆ ಈ ವಿಷಯ ಗೊತ್ತಿರ್ಲಿಲ್ರಿ. ಅದಕ್ಕೆ ರೀ ಬಿಡಿಸಿ ಹೇಳಿದ್ದು, ನಿಮ್ಮ ಅಮೌಂಟ್ ಅನ್ನೆಲ್ಲ ಸ್ಟೇಷನ್ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಿ. ಇನ್ನು ಮುಂದೆ ಆದ್ರೂ ಹುಷಾರಾಗಿರ್ರಿ. ಮತ್ತೆ ಯಾಮಾರಿಸ್ಬಾ ಸರ್, ಸಾಧ್ಯನೇ ಇಲ್ಲ. ಆದ್ರೆ ಈ ಮೋಸ್ಕಾರ್ ಮಾತ್ರ ಸುಮ್ಮನೆ ಬಿಡಬೇಡಿ ಸರ್, ಲೈಫ್ ಲಾಂಗ್ ಜೈಲ್ ಕಂಬಿ ಅನ್ಸೋಂಗ್ ಮಾಡಿ. ಇವನೊಬ್ಬನೇ ಅಲ್ಲ ರೀ, ಇವನು ಸಪೋರ್ಟ್ ಮಾಡಿದಾರಲ್ಲ ಆ ಪೂರಿ ಬ್ರದರು, ಅವನು ಎತ್ತಾಕೊಂಡು ಹೋಗ್ತೀನಿ. ಸರ್ ದಯವಿಟ್ಟು ಆಗಿ ಮಾಡಬೇಡಿ ಸರ್, ಆ ಜಕ್ಕನ್ ಮೇಲೆ ಆಣೆ ಇಟ್ಟು ಹೇಳ್ತೀನಿ ಸರ್. ಇವ್ರು ಲೈಫ್ ಇಷ್ಟು ಏನಂತ ನನ್ಗೆ ಗೊತ್ತಿಲ್ಲ ಸರ್, ಕೆಲಸ ಮಾಡಿ ಕಮಿಷನ್ ಕೊಡ್ತೀನಿ ಅಂದ್ರೆ ಸರ್, ಅದಕ್ಕೆ ಮಾಡಿದೆ. ದಯವಿಟ್ಟು ನನ್ನ ಬಿಟ್ಬಿಡಿ ಸರ್. ಅಲ್ರಿ, ನ್ಯಾಯವಾಗಿ ಬೀದಿನಲ್ಲಿ ಪೂರಿ ಮಾರ್ಕೊಂಡಿರೋದು ಬಿಟ್ಬಿಟ್ಟು ಕಮಿಷನ್ ಆಸೆಗೆ ಇನ್ನೊಬ್ರಿಗೆ ಮೋಸ ಮಾಡ್ತೀರೇನ್ರಿ? ಸರ್ ಆಗ್ಲೇ ಹೇಳಿದ್ನಲ್ಲ ಸರ್, ಇವ್ನ ಇಷ್ಟು ಏನಂತ ನನ್ಗೆ ಗೊತ್ತಿಲ್ಲ ಅಂತ. ಗೊತ್ತಿದ್ರೆ ಇವ್ನ ಜೊತೆ ಬಿಸ್ನೆಸ್ ನಾನು ಮಾಡ್ತೀನ ಸರ್. ಹೌದ್ರಿ ಸರ, ನಾವ್ ನೋಡ್ದಂಗ ಪೂರಿ ಬ್ರದರ್ ಯಾರಿಗೂ ಮೋಸ ಮಾಡಿಲ್ರಿ. ಇದೊಂದ್ಸಲ ಕ್ಷಮಿಸ್ಬಿಡ್ರಿ. ಸರಿ, ಇದೊಂದ್ಸರಿ ಕ್ಷಮಿಸಿದೀನಿ. ಇನ್ನು ಮುಂದೆ ಆದ್ರೂ ಇಂಥ ಚಿಲ್ಲರೆ ಬಿಸ್ನೆಸ್ಗೆಲ್ಲ ತಲೆ ಕೆಡಿಸ್ಕೊಂಡು ಬೇರೆಯವ್ರ ತಲೆ ಕೆಡಿಸಿದ್ರೆ ನಿಮ್ ತಲೆ ನೇಣಗಂಬದಲ್ಲಿರುತ್ತೆ. ಸರ್ ಇನ್ ಮುಂದೆ ಈ ರೀತಿ ಮಂತ್ಲಿ ಕೆಲಸ ಮಾಡಲ್ಲ ಸರ್ ನಾನು. ಸರಿ, ಇನ್ನು ಮುಂದೆ ಆದ್ರೂ ಹುಷಾರಾಗಿರಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಹಲೋ, ಯಾವ್ದೋ ಅರ್ಜೆಂಟ್ ಮೀಟಿಂಗ್ ನಲ್ಲಿ ಕಟ್ ಮಾಡಪ್ಪ, ಆಮೇಲೆ ಮಾತಾಡ್ತೀನಿ. ಅಲ್ಲ ಪುರಿ ಬ್ರದರ್, ನಮ್ಗೆಲ್ಲರಿಗೂ ನೀವು ಮೊಬೈಲ್ ಕೊಡ್ಸಿದ್ದೀರಾ, ಒಬ್ಬರ ಮೊಬೈಲ್ ಕೂಡ ಮೆದುಕುದಿಲ್ಲ. ಆದ್ರೆ ನಿಮ್ಮ ಮೊಬೈಲ್ ಎನಿ ಟೈಮ್ ರಿಂಗ್ ಆಗ್ತದಲ್ಲ, ಎಂತದಕ್ಕೆ ನಿಮ್ಮ ಮೊಬೈಲ್ಗೆ ನೀವು ಸ್ಟಿಕ್ಕರ್ ಅಂಟಿಸ್ಲಿಲ್ವಾ? ಗುಡ್ ಕ್ವಶನ್. ನಾನು ಸ್ಟಿಕ್ಕರ್ ತಗೋಬೇಕಂತ ಇದ್ದೆ, ಅದನ್ನ ನಿಮ್ಗೆಲ್ಲ ಕೊಟ್ಟು ಅದು ವರ್ಕೌಟ್ ಆದ್ಮೇಲೆ ತಗೊಳ್ಳೋಣ ಅಂತ ಸುಮ್ಮನೆ ಇದ್ಬಿಟ್ಟೆ.